Yeah, so that is how it started. So ಆವಾಗ ಬ್ಯಾಂಕ್ ಅಲ್ಲಿ ನೋಡಿದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿದ್ರೆ 532 ಏನೋ ಇತ್ತು, 532 ಬಟ್ rupees. ಅನ್ಫರ್ಗೆಟಬಲ್ ನಂಬರ್ ಅಲ್ಲ. Yes. And we both had a laugh at it because ನೋಡ್ಕೊಂಡು okay, we are starting here, let us start ಅಂತ. So today ಇದು I take this ಈ ವೇದಿಕೆನ I really want to thank Suchil because from there till here ಅನ್ನೋದು it's a long journey, 92 to 2016, almost 24 years of married life. And she's been a great pillar of support. ಎಲ್ಲದರಲ್ಲೂ ರೈಟ್, ಎನಿ ಡಿಸಿಷನ್ ಮೇಕಿಂಗ್ ಆರ್ ಎನಿಥಿಂಗ್ ವಿತೌಟ್ ಹರ್ ಕನ್ಸಲ್ಟಿಂಗ್ ಹರ್. ಟ್ರೂ ಲವ್ ಅಂತ ಅರ್ಥ ಆಯ್ತು. 532 ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಇತ್ತು, ಬಟ್ ಅದು ಹುಡುಗನ ಹತ್ರ. ಹುಡುಗಿ ಅಂದ್ರೆ ಇಟ್ ವಾಸ್ ಅ ಡಿಫ್ರೆಂಟ್ ಇಶ್ಯೂ. ಬಟ್ ಇವರನ್ನೇ ಮದ್ವೆ ಆಗ್ಬೇಕು ಅಂತ ಇವರನ್ನೇ ಮದ್ವೆ ಆದ್ರಲ್ಲ. ಸುಚಿಲ್ ರಿಯಲಿ ಸೂಪರ್, ಹ್ಯಾಟ್ಸ್ ಆಫ್. ಚಿಕನ್ ಇವಾಗ ಚಿಕನ್ ಹಾಕೋ ಟೈಮ್ ಬಂತಾ? ಎಸ್, ಗೋಡಂಬಿ ಫ್ರೈ ಆಯ್ತು. ಗೋಡಂಬಿ ತುಪ್ಪದಲ್ಲಿ ಫ್ರೈ ಆಗಿದೆ. ಇವಾಗ ಚಿಕನ್ ಫ್ರೈ ಆಗಕ್ಕೆ ರೆಡಿ ಆಗಿದೆ. ಚೆನ್ನಾಗಿ ವಾಶ್ ಮಾಡಿ, ಬೋನ್ ಇರೋ ಚಿಕನ್ ಅಲ್ವಾ ಇದು? ಹಾ, ಬೋನ್ ಇರ್ಬೇಕು. ನಾನ್ ವೆಜ್ ಅಲ್ಲಿ ಏನೇ ಇದ್ರು ಬೋನ್ ಇದ್ರೇನೆ ಟೇಸ್ಟ್. ಓಕೆ, ಬೋನ್ಲೆಸ್ ಅಲ್ಲೆಲ್ಲ ಟೇಸ್ಟ್ ಸಿಗಲ್ಲ ನಿಮ್ಗೆ. ಪಾಪ ಒಂದೊಂದೇ ಪೀಸ್ ಹುಡುಕಿ ಹಾಕ್ತಾ ಇದ್ದೀರಾ. ಬಾಸಕ್ ಮಾಡ್ಕೊಡ್ತಾರದಲ್ಲ ನೀಟಾಗಿರ್ಲಿ ಅಂತ. ಬಟ್ ಬಾಸ್ ತಿನ್ನಲ್ವೇ? ಅದೇ ಇವ್ರು ತಿಂದ್ರೇನೆ ನಾನು ತಿನ್. ಉಪ್ಪು ಹಾಕ್ತೇನೆ, ಕಲ್ಲುಪ್ಪು ಸ್ವಲ್ಪ. ಕಲ್ಲುಪ್ಪು, ಸ್ವಲ್ಪ ಅರ್ಶಿನದ ಪುಡಿ. ಚಿಕನ್ ಆಗಕ್ಕೆ ವೇಟ್ ಮಾಡ್ಬೇಕು. ನೋಡಿ ಈಗಲೇ ಸ್ಮೆಲ್ ಹೆಂಗಿದೆ ಅಂತ. ಈ ವೇಟಿಂಗ್ ಪೀರಿಯಡ್ ಸ್ವಲ್ಪ ಕಷ್ಟ ಲೈಫ್ ಅಲ್ಲಿ. ಆ ಪೀರಿಯಡ್ ಮಸ್ಟ್ ಹ್ಯಾವ್ ಬೀನ್ ಸೋ ಡಿಫರೆಂಟ್ ಅಲ್ಲ? ಅಂದ್ರೆ ಆಗತ್ತಾ ಆಗಲ್ವೋ ಡೌಟ್ಸ್? ನೋ ಡೌಟ್ಸ್, ಆಗುತ್ತೆ ಅಂತ ಐ ವಾಸ್ ವೆರಿ ಸ್ಟ್ರಾಂಗ್. ಐ ವಾಸ್ ವೆರಿ ಸ್ಟ್ರಾಂಗ್. ಸಂಕಲ್ಪ ಅಂದ್ರೆ ದ ಗೋಲ್, ಅಲ್ಟಿಮೇಟ್ ಗೋಲ್. ಅದು ಸ್ವಲ್ಪ ವೆರಿ ಸ್ಟ್ರಾಂಗ್ ಇಟ್ ವಾಸ್ ಇನ್ಸೈಡ್ ಮೀ. ಒನ್ ಡೇ ಬರುತ್ತೆ, ಒನ್ ಡೇ ಬರಬೇಕು, ಬಿಕಾಸ್ ಇಟ್ ಹ್ಯಾಸ್ ಟು ಕಮ್ ಅಂತ ವೆಯ್ಟ್ ಮಾಡಿದೆ. ಸೊ ಆಲ್ಮೋಸ್ಟ್ 45th ಇಯರ್ಗೆ ಕೆಂಪೇಗೌಡ ಬ್ರೇಕ್ ಸಿಕ್ತು. ಸೊ 25 years ಆಫ್ ಪೇಷಂಟ್ಲಿ ವೆಯ್ಟಿಂಗ್. ಈಗ ನೋಡಿ, ಒಳ್ಳೆ ಡಬ್ಬಿಂಗ್ ಆರ್ಟಿಸ್ಟು ಅಂತ ಇದ್ದಾರೆ. ಸಿ, ಐ ನೆವರ್ ವಾಂಟೆಡ್ ಟು ಬಿಕಮ್ ಅ ಡಬ್ಬಿಂಗ್ ಆರ್ಟಿಸ್ಟ್. ಒಂದು ಒಳ್ಳೆ ಆಕ್ಟರ್ ಆಗಬೇಕು ಅಂತಾನೆ ನಾನು ಐ ಸ್ಟಾರ್ಟೆಡ್ ಮೈ ಕೆರಿಯರ್. ಬಟ್ ಆವಾಗ ಮದುವೆ ಆಯ್ತು, ಐ ಹ್ಯಾವ್ ಟು ಪುಲ್ ಮೈ ಫ್ಯಾಮಿಲಿ. ಓಕೆ, ಯು ನೋ, ಕಮಿಟ್ಮೆಂಟ್ಸ್, ಅದು ಇದು. ಸೊ ಹಂಗೆ ಬಟ್ ಅಲ್ಟಿಮೇಟ್ಲಿ ಒಳಗಡೆ ಮಾತ್ರ ಎಷ್ಟು ಜನರಿಗೆ ಚಾನ್ಸ್ ಬರ್ತಾ ಇದೆ, ಎಷ್ಟು ಜನರಿಗೆ ಒಳ್ಳೆ ಅವಕಾಶಗಳು ಬರ್ತಾ ಇದೆ. ನಮಗೂ ಈಗ ಕೆಲವರು ಕೇಳಿದ್ರೆ ಕ್ಯಾರೆಕ್ಟರ್ ಕೊಡ್ತಾರೆ, ಬಟ್ ಆ ವಿಲನ್ ಪಕ್ಕದಲ್ಲಿ ಇರೋ ಒಂದು 4-5 ಜನರಲ್ಲಿ ಒಂದು ಕ್ಯಾರೆಕ್ಟರ್, ಎಲ್ಲೋ ಒಂದು ಕಡೆ 1-2 ಸೀನು. ಐ ವಾಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಡೂಯಿಂಗ್ ಸ್ಮಾಲ್ ರೋಲ್ಸ್. ಸೊ ಐ ವಾಸ್ ವೇಟಿಂಗ್. ಬಟ್ ಅಟ್ ದ ಸೇಮ್ ಟೈಮ್ ಕೆಲವರು ಹೇಳಿದ್ರು, ಯಾರಪ್ಪ ಕೊಡ್ತಾರೆ ಮೇನ್ ಕ್ಯಾರೆಕ್ಟರ್, ಇಷ್ಟು ವಿಲನ್ಸ್ ಆಲ್ರೆಡಿ ಇದ್ದಾರೆ, ಬರಲ್ಲ, ಅದು ಇದನ್ನು. ಬಟ್ ಐ ಹ್ಯಾಡ್ ಅ ಸ್ಟ್ರಾಂಗ್ ಫೀಲಿಂಗ್, ಎಲ್ಲೋ ಒಂದು ದಿನ ಎಲ್ಲೋ ಒಂದು ಕಡೆ ಓಪನ್ ಆಗಬೇಕು ಅಂತ. ಅದು ಕಿಚ್ಚ ಸುದೀಪ್ ಓಪನ್ ಮಾಡಿ ಕೆಂಪೇಗೌಡ ಕೊಟ್ಟಿದ್ಮೇಲೆ ಇವತ್ತು ಮೈ ಡ್ರೀಮ್ಸ್ ಆರ್ ಕಂಪ್ಲೀಟ್. ಬಟ್ ಆ ಸ್ಟ್ರಾಂಗ್ ಫೀಲಿಂಗು ನಿಮ್ಮ ಡೈಲಾಗ್ ಅಲ್ಲಿ ಚೆನ್ನಾಗಿ ಗೊತ್ತಾಗತ್ತೆ. ಹೌದು, ಇದು ಆರ್ಮುಗಂ ಕೋಟೆ ಕಣೋ, ಇದು ನನ್ನ ರಾಜ್ಯ ಅಂತ ಹೇಳಿದಿರಲ್ಲ. ಇವಾಗಂತೂ ನಿಜವಾಗ್ಲೂ ನಿಮ್ದೇ ರಾಜ್ಯ ಬಿಡಿ. ಥ್ಯಾಂಕ್ ಯು. ಚಿಕನ್ ಏನಾಗಿದೆ? ಚಿಕನ್ ಹಾಫ್ ಬಾಯ್ಲ್ ಆಗಿದೆ. ಓಹೋ, ಈಗ ಧನಿಯಾ ಪುಡಿ, ಖಾರದ ಪುಡಿ ಹಾಕೋಣ. ಹಾಕಪ್ಪ, ಬನ್ನಿ. 3 ಟೇಬಲ್ ಸ್ಪೂನ್ ಧನಿಯಾ ಪುಡಿ. ಸೊ ಫಸ್ಟ್ ಧನಿಯಾ ಪುಡಿ ಹಾಕ್ಬೇಕು. ಹೌದು, ಧನಿಯಾ ಪುಡಿ. ಓಕೆ, ಅದನ್ನ 3 ಸ್ಪೂನ್ ಹಾಕಿದ್ರಿ ನೀವು? 3 ಸ್ಪೂನ್. ಆಮೇಲೆ ಖಾರದ ಪುಡಿ ರುಚಿಗೆ ತಕ್ಕಷ್ಟು. 1 ಸ್ಪೂನ್ ಸಾಕು. ಗರಂ ಮಸಾಲ ಅಷ್ಟೇ, ಒಂದೇ ಸ್ಪೂನ್. ಓಕೆ. ಕಸ್ತೂರಿ ಮೆಂತ್ಯ ಸ್ವಲ್ಪ. ಓಹೋ, ಸೂಪರ್ ಆಗಿರತ್ತೆ ಇದು. ಈ ಕಸ್ತೂರಿ ಮೆಂತಿ ಹಾಕೋದು ಅದ್ರ ಸ್ಮೆಲ್ಗ ಫ್ಲೇವರ್ಗ ಎರಡಕ್ಕೂ ಗಮ್ಮಂತ. ಆರ್ಮುಗ ಆಗಕ್ಕಿಂತ ಮುಂಚೆ ಹೆಂಡತಿ ಮಕ್ಕಳ ಮುಂದೆ ಎಲ್ಲ ನೀವು ಪ್ರಯೋಗ ಮಾಡ್ತಿದ್ರಿ, ಫುಲ್ ಡ್ರಾಮಾ ಮಾಡ್ತಿದ್ರಿ ಅಲ್ವಾ? ಏನು, ವುಡ್ ಯು ಇಮಿಟೇಟ್ ಸಂಬಡಿ ಆರ್ ಯಾವ್ದಾದ್ರು ಸಿನಿಮಾ ಸೀನ್ ಅನ್ನ ಮಾಡ್ತಿದ್ರಾ? ಇಲ್ಲ, ನಾನು ಈಗ ಡಬ್ಬಿಂಗ್ ಥಿಯೇಟರ್ ಹೋಗ್ತೀನಿ, ಬಟ್ ಸಮವೇರ್ ಇನ್ಸೈಡ್ ಇದೇ ಕ್ಯಾರೆಕ್ಟರ್ ನಾನು ಮಾಡಿದ್ರೆ ಹೆಂಗಿರುತ್ತೆ. ಸೊ ದಟ್ ಇಸ್ ಹೌ ಐ ಯೂಸ್ ಟು ಎಮೋಟ್ ಅಂಡ್ ಗಿವ್. ಸೇ ಐ ಕಾಂಟ್ ಗೆಟ್ ಇನ್ ಟು ಅವ್ರ ಒಳಗಡೆ ಹೋಗಿ ಅವ್ರ ವಾಯ್ಸ್ ಅನ್ನು ಕೊಡೋದು ಅನ್ನೋದು ಐ ಡೋಂಟ್ ಥಿಂಕ್, ಐ ನೆವರ್ ಡಿಡ್ ದಟ್. ವಾಯ್ಸ್ ಇಸ್ ಆಲ್ಸೋ ಪರ್ಫಾರ್ಮಿಂಗ್ ಬಿಕಾಸ್ ಐ ವಾಂಟೆಡ್ ಟು ಬಿಕಮ್ ಅನ್ ಆಕ್ಟರ್. ಸೊ ಆರ್ಟಿಸ್ಟ್ ಆಗ್ಬೇಕು ಅಂತ ಐ ಯೂಸ್ ಟು ಪರ್ಫಾರ್ಮ್. ಅದು ಆ ಒಂದು ಕ್ಯಾರೆಕ್ಟರ್ಗೆ ಸೆಟ್ ಆಗಿದೆ. ಬಟ್ ಅಲ್ಟಿಮೇಟ್ಲಿ ಒನ್ ಡೇ ಐ ವಾಂಟೆಡ್ ಟು ಬಿಕಮ್ ಅನ್ ಆಕ್ಟರ್. And today you are a great actor, a superstar. Chicken ready ಆಗಿದೆ. Oh my god, color is brilliant. ಫುಲ್ ಫ್ರೈ ಆಗಿದೆ. ಆಹಾ, ಒಂದು ಹಾಫ್ ಬಾಯ್ಲ್ ಆಗಿದೆ. ಓಕೆ. ಸೊ ಇವಾಗ ರುಬ್ಕೊಂಡಿರೋಂತ ಮಸಾಲ ಹಾಕ್ಬೇಕು ಇದಕ್ಕೆ.
ನೀವ್ ಎಕ್ಸ್ಪರ್ಟ್ ಬಿಡ್ರಿ ನವೀನ್, ನಿಮಗ್ ಸಾಟಿನೇ ಇಲ್ಲ. ಸೊ ನಾವ್ ಎಷ್ಟ್ ಬೇಕಂದ್ರೆ ಅಷ್ಟ್ ಮಾಡ್ಕೋಬಹುದು. ಗ್ರೇವಿ ಗಟ್ಟಿ ಬೇಕಂದ್ರೆ ಗಟ್ಟಿಯಾಗಿ ಮಾಡ್ಕೋಬಹುದು. ಓಕೆ. ಸೊ ನೀರ್ ಹಾಕೋದ್ರ ಮೇಲೆ ಬರುತ್ತೆ. ಸೊ ನಾವೊಂದ್ ಸ್ವಲ್ಪ ಗಟ್ಟಿಯಾಗಿ ಮಾಡಿರ್ತೀರಿ. ಹೌದು. ಸೊ ಇವಾಗ ಒಂದ್ 10 ಮಿನಿಟ್ಸ್ ಹಿಡಿಯುತ್ತೆ ಇದು. ಓಕೆ, 10 ಮಿನಿಟ್ಸ್ ಇದು ಆರಾಮಾಗಿ ಕುತ್ಕೋಬಹುದು. ಹೌದು. ಅರುಂಧತಿ ಅಂತ ಹೇಳಿದ ತಕ್ಷಣ ಎಲ್ಲಾರು ಒಂದೇ ಡೈಲಾಗ್ ಅನ್ನ ಹೇಳೋದು. ಅದು ನಿಮ್ಮ ಹೆಂಡತಿ ಮುಂದೆ ನೀವು ಹೇಳಿದೀರಾ ಬೊಮ್ಮಾಲಿ ಅಂತ. ನನಗೋಸ್ಕರ ಒಂದ್ಸತಿ ಹೇಳಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. వింత పండై పరువానికొచ్చింది, నా ఆకలి తీర్చి వయసు నీకొచ్చింది. కొంచెం కొంచెంగా నలుపుతూ నీ సారం మొత్తం పీల్చేయాలి. రప్పిస్తా, నిన్ను కదవాలి. నీకు పిల్ల, నన్ను చంపి ఈ సమాధిలో కుళ్ళబెట్టిన నిన్ను వదలబు మళ్ళీ వదలా. My God, I got scared, really. Outstanding. Don't worry, Naveen, I'm there for you. Okay, Be okay, strong, be bold. ಬನ್ನಿ, ಇಲ್ಲಿ ಬಂದು ನಿಂತ್ಕೊಳ್ಳಿ ಉಪ್ಪು ಇವಾಗ. ಖಾರ ತಿಂತಾ ಇದೀರಲ್ಲ. ಮಧ್ಯದಲ್ಲಿ ನಿಂತ್ಕೊಳ್ಳಿ, ನನಗೆ ಭಯ ಆಗ್ತಿದೆ. ಎಸ್, ನೋಡಿ, ಇದು ಇವ್ರು ತಿನ್ನಲ್ಲ, ಹೌದು ಫ್ಯಾನ್ಸ್ ಗೋಸ್ಕರ ಮಾಡ್ತಿರುವ ನೀಲಗಿರಿ ಚಿಕನ್ ಇದು. ಹೌದು. ಆ ನೀಲ್ಗಿರಿ ಚಿಕನ್, ಆರುಮುಗಂ ಅಭಿಮಾನಿಗಳ ನೀಲ್ಗಿರಿ ಚಿಕನ್. There you go, you nailed Super it. ಅಣ್ಣ. Super. So, ಆರ್ಮುಗಂ ಅಭಿಮಾನಿಗಳ ನೀಲ್ಗಿರಿ ಚಿಕನ್. ಸೊ ನಿಮ್ಮ ಫೇವ್ರೆಟ್ ಭಾಷೆ ಯಾವುದು ಅಂತ ಕೇಳಲ್ಲ, ಬಟ್ ಅದ್ರಲ್ಲಿ ಯಾವ್ದಾದ್ರು ಒಂದು ಫೇವ್ರೆಟ್ ಹಾಡ್ ಇರ್ಬೋದಲ್ಲ, ಸಮಥಿಂಗ್ ವಿಚ್ ಇಸ್ ವೆರಿ ಕ್ಲೋಸ್ ಟು ಯುವರ್ ಹಾರ್ಟ್. ದಿಸ್ ಇಸ್ ರಿಯಲಿ ಯಮ್. ಅಜ್ಜಿ ಮನೆಗೆ ಹೋಗಿ ತುಂಬಾ ಇಷ್ಟ ಇರ್ತಿತ್ತಂತೆ. ಏನು ಅಂದ್ರೆ ನಮ್ಮ ಶೃಂಗೇರಿಲಿ ಥಿಯೇಟರ್ ಅಲ್ಲಿ ಜಾಸ್ತಿ ಮೂವೀಸ್ ಟೆಲಿಕಾಸ್ಟ್ ಆಗ್ತಾ ಇರ್ಲಿಲ್ಲ ಆಯ್ತಾ. ಇಟ್ಸ್ ವೆರಿ ಸ್ಮಾಲ್ ಟೌನ್ ಅಲ್ವಾ. ಸೊ ಮತ್ ನನಗೆ ಮನೇಲಿ ಟಿವಿ ಕೂಡ ನೋಡಕ್ ಬಿಡ್ತಾ ಇರಲಿಲ್ಲ ಸ್ಕೂಲ್ ಇರ್ಬೇಕಾದ್ರೆ. ನನ್ಗೂ ನನ್ನ ತಮ್ಮಂಗೂ ವಿ ಹ್ಯಾಡ್ ಟು ಡೂ ಸೋ ಮಚ್ ಕಷ್ಟ. ತಲೆ ಕೆಳಗ್ ಮಾಡ್ಕೊಂಡು ಕದ್ದು ಮಾಡಿ ಎಲ್ಲ ಟಿವಿ ನೋಡ್ಬೇಕಾಗಿತ್ತು, ಜುಗಾಡ್ ಮಾಡ್ಬೇಕಾಗಿತ್ತು. ಅಜ್ಜಿ ಮನೆಗೆ ಹೋದಾಗ ಲಾಟ್ ಆಫ್ ಥಿಯೇಟರ್ಸ್, ಭದ್ರಾವತಿ ಅಜ್ಜಿ ಮನೆ, ಶಿವಮೊಗ್ಗ, ಲಾಟ್ ಆಫ್ ಎಲ್ಲಾ ಹೊಸ ಸಿನಿಮಾ ನೋಡ್ಬೋದು. ಆಮೇಲೆ ನಮ್ಮ ಅಮ್ಮನ್ ತಮ್ಮ ಇದ್ದು ಸೂರಿಬಮ್ಮ ಅಂತ, ಹಿಸ್ ಟು ಗೆಟ್ ಆಲ್ ಮೂವೀಸ್. ಮನೇಲಿ ಸಿಡಿನಾ? ಸಿಡಿ ನೋಡೋದು ಎಲ್ಲಾ ಸಿನಿಮಾನು ನೋಡ್ತಾ ಇದ್ವಿ. ಇಟ್ ಟು ಬಿ ಅ ಲಾಟ್ ಆಫ್ ಫನ್. ಯೂಶಲಿ ಅಜ್ಜಿ ಮನೆಗೆ ಚಕ್ಲಿ ಕೊಡ್ತಾರೆ, ಅಜ್ಜಿ ತೆಂಗ್ಕೊಳ್ ಮಾಡ್ಕೊಡ್ತಾರೆ ಅಂತೆಲ್ಲ, ಏನೋ ಅಜ್ಜಿ ಮಾಡೋ ತಿಂಡಿಗೋಸ್ಕರ ಹೋಗ್ತಿವಿ. ಬಟ್ ಇವ್ರು ಸ್ವಲ್ಪ ಡಿಫ್ರೆಂಟ್. ಮನೇಲಿ ಅಮ್ಮ ಟಿವಿ ನೋಡಕ್ ಬಿಡಲ್ಲಪ್ಪ ಗುರು, ಭದ್ರವಾಗಿ ಭದ್ರಾವತಿಯಲ್ಲೇ ಸೆಟ್ಲ್ ಆಗೋಣ ಅಂತ ಅಲ್ಲಿ ಹೋಗ್ಬಿಟ್ಟು ಸಿನಿಮಾ ನೋಡ್ತಿದ್ರು. ಅಂದ್ರೆ ನಾವ್ ಇಬ್ರು ಅಷ್ಟೇ ಲಾಟ್ ಆಫ್ ಮೂವಿ ಬಫ್. ಅಂದ್ರೆ ಇಬ್ರು 70% ಆಫ್ ಅವರ್ ಕಾನ್ವರ್ಸೇಷನ್ ಹ್ಯಾಪನ್ಸ್ ಅಬೌಟ್ ಮೂವೀಸ್. ಈಗ್ಲೂ ಅಷ್ಟೇ ಸಿನಿಮಾ ಬಗ್ಗೆನೇ ಮಾತಾಡೋದು. ಹತ್ರ ಇಲ್ಲ ನೋಡ್ದ್ಯಾ, ಇತ್ತು ಈ ಸೀರೀಸ್ ನೋಡ್ದ್ಯಾ, ಆ ಸೀರೀಸ್ ನೋಡಿದ್ಯಾ, ಅವ್ನ್ ಹಿಂಗೆ, ಆ ಸ್ಟಾರ್ ಹೀಗೆ, ದಟ್ ಗೈ ಇಸ್ ಲೈಕ್ ದಿಸ್ ಅಂತೆಲ್ಲ ಅದೇ ಮಾತಾಡ್ತಾ ಇರೋದು. ಸೊ ಹೌ ಡಿಡ್ ಸಿನಿಮಾ ಹ್ಯಾಪನ್? ಸೊ ಸಿನಿಮಾಗಿಂತ ಮುಂಚೆ ವಾಟ್ ವಾಸ್ ದಟ್ ಸ್ಟೆಪ್ಪಿಂಗ್ ಸ್ಟೋನ್? ಸಿನಿಮಾ ಲೈಕ್ ಐ ವಾಸ್ ಅಮ್ಮ ಜೊತೆ ಮಾತಾಡ್ದಾಗ ಹೇಳ್ದಂಗೆ, ನಾನು ವೈಲ್ ಐ ವಾಸ್ ಸ್ಟಡಿಂಗ್ ಸ್ಕೂಲಲ್ಲಿ ಇರ್ಬೇಕಾದ್ರೆ ಆರ್ಟ್ ಟುವರ್ಡ್ಸ್ ಐ ಆಲ್ವೇಸ್ ಹ್ಯಾಡ್ ಲವ್. ಕರೆಕ್ಟ್ ಆಯ್ತಾ. ಸೊ ದೆನ್ ಕಾಲೇಜ್ ಎಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಐ ಗಾಟ್ ಇನ್ ಟು ಫೆಮಿನಾ ಮಿಸ್ ಇಂಡಿಯಾ. ಸೊ ಐ ವಾಸ್ ಫೆಮಿನಾ ಮಿಸ್ ಇಂಡಿಯಾ ಸೌತ್ ಝೋನ್ ಫೈನಲಿಸ್ಟ್. ಓಕೆ. ಸೊ ಅದಾದ್ಮೇಲೆ ಐ ವಾನ್ ಫೆಮಿನಾ ಮಿಸ್ ಇಂಟೆಲೆಕ್ಚುಯಲ್ ಟೈಟಲ್. ಆಮೇಲೆ ಸ್ವಲ್ಪ ದಿನ ಮಾಡ್ಲಿಂಗ್ ಮಾಡಿದೆ. ದೆನ್ ಐ ರಿಯಲೈಸ್ ಐ ನೀಡ್ ಟು ಡೂ ಸಮಥಿಂಗ್ ಮೋರ್. ಲೈಕ್ ಮಾಡ್ಲಿಂಗ್ ವಾಸ್ ಮೋರ್ ಅಬೌಟ್ ಅಂದ್ರೆ ಯಾರ್ದು ಔಟ್ಫಿಟ್ ಅಂಡ್ ಯು ಜಸ್ಟ್ ಶೋ ಕೇಸಿಂಗ್ ದೇರ್ ಪ್ರಾಡಕ್ಟ್ ಅಲ್ವಾ, ಸ್ಟ್ರೇಟ್ ಫೇಸ್. ಎಸ್. ಹಾ. ಆಮೇಲೆ ಐ ಸಡನ್ಲಿ ಥಾಟ್ ಐ ಶುಡ್ ಬಿಕಮ್ ಅನ್ ಆಕ್ಟ್ರೆಸ್ ಫಾರ್ ಸಮ್ ರೀಸನ್. ಸೊ ಆಕ್ಟಿಂಗ್ ಮಾಡ್ಬೇಕು ಅಂದ್ರೆ ಯು ಹ್ಯಾವ್ ಟು ಲರ್ನ್ ಆಕ್ಟಿಂಗ್. ಸೊ ಅದಕ್ಕೆ ಐ ಜಾಯಿನ್ ಥಿಯೇಟರ್. ಓಕೆ. ಅಭಿನಯ ತರಂಗದಲ್ಲಿ ಐ ಡಿಡ್ ಥಿಯೇಟರ್ ಫಾರ್ ಅ ವೈಲ್. ಗೌರಿ ದತ್ತು ಅಂತ ನನ್ನ ಟೀಚರ್. ಓಕೆ. ಅದಾದ್ಮೇಲೆ ಪ್ರಕಾಶ್ ಬೆಳ್ವಾಡಿ ಅವ್ರ ಜೊತೆ ಕೆಲಸ ಮಾಡಿದೆ. ಐ ಡಿಡ್ ಕಪಲ್ ಆಫ್ ಶೋಸ್, ಮತ್ತೆ ಅಸಿಸ್ಟೆಂಟ್ ಡೈರೆಕ್ಷನ್ ಕೂಡ ಮಾಡಿದೀನಿ ಅವ್ರ ಜೊತೆ. ಹೌದಾ? ಯಾ. ವಾವ್. ಅಂಡ್ ಅದಾದ್ಮೇಲೆ ಐ ಗಾಟ್ ಇನ್ ಟು ಮೂವೀಸ್. ಅಂದ್ರೆ ಅದ್ರ ಮೀನ್ ವೈಲ್ ನಾನು ಟ್ರೈ ಮಾಡ್ತಾ ಇದ್ದೆ ಟು ಗೆಟ್ ಇನ್ ಟು ಮೂವೀಸ್, ಆಡಿಷನಿಂಗ್ ಎಲ್ಲ ಮಾಡ್ತಾ ಇದ್ದೆ. ಸೊ ವಜ್ರಕಾಯ ಐ ಗಾಟ್ ಇನ್ ಟು. ವಾಟ್ ಅ ಬ್ರೇಕ್ ಅಲ್ಲ. ಅಮೇಜಿಂಗ್. ವಿಚ್ ಯು ಒಂಥರ ಫುಲ್ ಫೀಲಿಂಗ್ ಆಗಿತ್ತು ಈ ಕಾನ್ವರ್ಸೇಷನ್, ಫುಲ್ ಫೀಲಿಂಗ್ ಆಗಿತ್ತು ಈ ಪಪಾಯ ಹಲ್ವಾ. ಬಟ್ ಕೈ ಒಂಥರ ಅಂಟು ಜಿಡ್ಡು. ಕೈ ತೊಳ್ಕೊಳ್ಳೋಣ ಬನ್ನಿ. ಬನ್ನಿ.
ಪಾಪ ಪಪಾಯ ಇಂದ ಶುರು ಮಾಡಿ ಪಪ್ಪ ಹೇಳ್ಕೊಟ್ಟಿರುವ ಪಪಾಯ ಅದಾಗಿ ಇವಾಗ ಪಾಪಿ ಪಪಾಯ ಅಂತ ಇದೀವಿ. ಯಾಕೆ ಗೊತ್ತಾ, ಪಪಾಯ ಅಲರ್ಜಿ ಇರೋರ್ಗೂ ಲವ್ ಆಗ್ಬಿಟ್ಟಿದೆ ಅದ್ರ ಮೇಲೆ. ಈ ತರ ಅವ್ರ ಮನ್ಸನ್ನ ಚೇಂಜ್ ಮಾಡಕ್ ಸಾಧ್ಯನಾ ಅಂತ ನೀವು ಯೋಚನೆ ಮಾಡ್ತಿದ್ರೆ ಒಬ್ಬನಿಂದ ಮಾತ್ರ ಸಾಧ್ಯ. ದಟ್ ಈಸ್ ಪಪಾಯ ಇಂದ. ಓಕೆ, ಒಬ್ಬನಿಂದ ಮಾತ್ರ ಸಾಧ್ಯ. ದಟ್ ಈಸ್ ನಹುಷಾ ಇಂದ. ನಾವಿಬ್ರು ಸೂಪರ್ ಅಲ್ಲ? ಬಟ್ ತುಂಬಾ ಚೆನ್ನಾಗಿ ಮಾಡಿದ್ರು. ನೀವೊಂದು 2 ಮಾತು ಹೊಗಳೋ ತರ ಹೇಳಿ ಪಾಪ. ಸ್ವಲ್ಪ ಹೋಗ್ಲಿ. ತುಂಬಾ ಚೆನ್ನಾಗಿತ್ತು. 2 ಮಾತಾಯ್ತು. ಸಡನ್ ಆಗಿ ನಿಮ್ ಮನೇಲಿರುವ ಬ್ಯಾಚುಲರ್ ಹುಡುಗ ಅಡಿಗೆ ಮಾಡಕ್ ಶುರು ಮಾಡಿದ್ರೆ ಮಮ್ಮೀಸ್ ಅಂಡ್ ಡ್ಯಾಡೀಸ್ ಬಿ ಕೇರ್ಫುಲ್. ಬಿ ಕೇರ್ಫುಲ್, ಕಣ್ಣಿಟ್ಕೊಳ್ಳಿ. ಯಾವ್ದೋ ಒಂದು ಹುಡುಗಿನ ಪಟಾಯಿಸಕ್ಕೋಸ್ಕರನೇ ಈ ತರ ಒಂದು ಟ್ರೈನಿಂಗ್ ನಡೀತಾ ಇರುತ್ತೆ ಅಲ್ವಾ? ಸೀಕ್ರೆಟ್. ಹೌದು. ಬಟ್ ಪಾಪ ರ್ಯಾಗಿಂಗ್ ಮಾಡಿದ್ ಸಾಕು. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಆನ್ ದ ಶೋ. ನಿಮ್ಗೆ ಹೇಗ್ ಅನ್ಸ್ತು ಅಂತ ಹೇಳಿ. ಸೂಪರ್, ಇಟ್ ವಾಸ್ ನೈಸ್. He doesn't have words again. Nice. ನಹುಷ ಮಾಡಿದ್ದು ಪಪಾಯ ಹಲ್ವಾ, ಬಟ್ ಇಲ್ಲಿ ಪಪಾಯ ಅಲ್ಲ ಪಾಪ ಇವನ್ ಹಲ್ವಾ ಆಗ್ತೈತೆ. ಸೊ ಇವನಿಗೆ ಟಾಟಾ ಬೈ ಬೈ ಸಿ ಯು ಅಂತ ಕಳ್ಸ್ಬಿಡೋಣ ಬನ್ನಿ. ಥ್ಯಾಂಕ್ ಯು ನಹುಷ, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಆನ್ ಸ್ಟಾರ್ಸ್ ಅಭಿರುಚಿ. ದಿಸ್ ಬೈ. See you. Bye. ಬಟ್ ಇದು ಮಜಾ ಆಯ್ತಲ್ಲ It was fun. ಅಲ್ವಾ? It was a lot of fun. ಬಟ್ ಏನ್ ಗೊತ್ತಾ, ಫನ್ ಅನ್ನ ಮುಗಿಸ್ಬೇಕಾಗಿದೆ. No. ನಾನು ಹೇಳ್ಬೇಕಲ್ಲ, ಡೋಂಟ್ ಗೋ ಅಂತ. ಇವಾಗ ಹೆಂಗಿತ್ತು ಸ್ಟಾರ್ಸ್ ಅಭಿರುಚಿ? ಹೌ ವಾಸ್ ಯೋರ್ ಎಕ್ಸ್ಪೀರಿಯನ್ಸ್? Beautiful. First is I have to thank Colors. ಈ ಒಂದು ಶೋಗೆ ನನ್ನ ಇನ್ವೈಟ್ ಮಾಡಿದ್ದಕ್ಕೆ, ಮತ್ತೆ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಟು ಬ್ರಿಂಗ್ ಮೈ ಫ್ಯಾಮಿಲಿ. ಅಂಡ್ ಅವರ ಒಂದು ಬಾಯಿಂದ ಮಾತುಗಳು ಅಂಡ್ ಆಲ್ ದಿಸ್ ಮೆಮರೀಸ್ ವಿಚ್ ಐ ಹ್ಯಾಡ್ ಟು ರೀಕಾಲ್ ತುಂಬಾ ಚೆನ್ನಾಗಿತ್ತು. ಸೊ ವೆರಿ ಥ್ಯಾಂಕ್ಫುಲ್. ವೆರಿ ಸ್ವೀಟ್. ನೀನ್ ಅಡ್ಗೆ ಮಾಡಿದೇನು ಇಟ್ಟಿಲ್ಲ ತಾನೆ ಒಳಗಡೆ? ಚಾನ್ಸೇ ಇಲ್ಲ. ಇದು ಸುಪ್ರಿಯಾನ್ವಿ ಪ್ರೊಡಕ್ಷನ್ಸ್ ಅಂಡ್ ಕಲರ್ಸ್ ಕನ್ನಡ ವತಿಯಿಂದ Okay. ಒಂದು ಸಣ್ಣ ಕಿರುಕಾಣಿಕೆ. ಸೊ ಇಟ್ ವಾಸ್ ಅ ಫನ್ ಫಿಲ್ಡ್ ಜೋವಿಯಲ್ ಸೂಪರ್ ಡೂಪರ್ ಮಧ್ಯಾಹ್ನ. ಟಾಟಾ ಬೈ ಬೈ ಸಿ ಯು ಅಂತ ನಮ್ಮ ನಭಾ ನಟೇಶ್ಗೆ ಹೇಳಲೇಬೇಕು. ಬಟ್ ನಿಮ್ಮ ಭೇಟಿ ಮುಂದಿನ ಎಪಿಸೋಡ್ ಅಲ್ಲಿ. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಯಾರಿರ್ತಾರೆ ಕಾದು ನೋಡಿ, ತುಂಬಾ ಖುಷಿ ಪಡ್ತೀರಾ. ಸದ್ಯಕ್ಕೆ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ಸ್ ಅಭಿರುಚಿ ಪವರ್ಡ್ ಬೈ ವಿಮ್. ಟೈಮ್ ಟು ಸೇ ಟಾಟಾ ಬೈ ಬೈ ಅಂಡ್ ಸಿ ಯು. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ. ನಾನು ನಿಮ್ಮನ್ನ ಭಾನಟೇಶ್. So signing off both of us. Tada. ಟಾಟಾ. See you. See you.